ಧನು ಧನು ಎದ್ದೇಳಪ್ಪ, ನೀ ಎದ್ದೇಳು. ಯಾಕೋ ಹಿಂಗೆ ಮಲ್ಕೊಂಬಿಟ್ಟಿದ್ಯಾ? ಎದ್ದೇಳು. ನಾನು ಅವತ್ತೇ ಹೇಳಿಲ್ಲ ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ಏನೂ ಬೇಡ ಅಂತ. ಹಾಂ, ಎಂಥ ಕೆಲಸ ಮಾಡ್ಕೊಂಡಿದ್ಯೋ ಧನು. ಇರೋದು ಒಬ್ಬನೇ ಮಗನು, ನಿನ್ಗೆ ಎಷ್ಟು ಜನ ಕೊಂಡೋಗ್ಬೇಕು? ಎದ್ದೇಳಪ್ಪ ಧನು. ಅಳ್ಬೇಡ, ಸುಮ್ಮನೆ ರೀ. ಯಾಕೆ ಅಳ್ತೀರಾ? ಅಳ್ಬೇಡ್ರಿ. ನಮ್ಮ ಮಗನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ತಾನಲ್ಲ, ಅವ್ನಿಗೆ ಒಳ್ಳೇದು ಮಾಡ್ತಾನೆ. ಅವ್ರು ಸುಮ್ಮನೆ ರೀ, ಅಳ್ಬೇಡ್ರಿ. ನನಗೆ ಎಂಥ ಕೆಲಸ ಆಗೋಯ್ತು ನೋಡು. ಯಾವಾಗಲೂ ಹುಷಾರಾಗಿ ಬರ್ತಾ ಇದ್ನಲ್ಲಮ್ಮ ನನ್ನ ಮಗು, ಇವತ್ತೇನಾಗೋಯ್ತು? ಧನು ಧನು, ಶೋಭಿತಾ ಬಂದಿದ್ದೀನಿ, ಎದ್ದೇಳ್ದನು. ಯಾವಾಗಲೂ ಶೋಭಿತಾ ಶೋಭಿತಾ ಅಂತಿದ್ರು. ಬಂದಿದ್ದೀನಿ, ಎದ್ದೇಳ್ದನು, ಮಾತಾಡ್ದನು. ಧನು, ಇದ್ಯಾಕೆ ಎಲ್ಲರೂ ಪೇಷಂಟ್ ಹತ್ರ ಹಿಂಗಳ್ತಾ ಇದ್ದೀರಾ? ಬನ್ನಿ, ಈ ಕಡೆ ಬನ್ನಿ. ಅಲ್ಲ, ನೀವು ದೊಡ್ಡವರಾಗಿ ಮಕ್ಕಳಿಗೆ ಧೈರ್ಯ ಹೇಳೋದು ಬಿಟ್ಟು ನೀವೇ ಹೇಳ್ತಾ ಇದ್ದೀರಲ್ಲ, ಏನಿದು? ಹಾಂ, ಸರ್ ಇರೋದು ಒಬ್ಬನೇ ಸರ್ ಮಗನು. ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಗೆ ಯಾರು ಸರ್ ದಿಕ್ಕು? ಸುಮ್ಮನೆ ರೀ, ಅಳ್ಬೇಡಿ ನೀವು. ಹಾಂ, ಹೆಣ್ಮಕ್ಳಿಗೆಲ್ಲ ನೀವು ಧೈರ್ಯ ಹೇಳ್ಬೇಕು, ನೀವೇ ಹತ್ರ ಹೇಗೆ? ಅಳಬಾರ್ದು. ಮನುಷ್ಯ ಅಂದಮೇಲೆ ಕಷ್ಟ ಬರೋದು ಸಹಜ, ಅದನ್ನು ಎದುರಿಸ್ಬೇಕು. ಯಾಕೆ ಅಳ್ತಾ ಇದ್ದೀರಾ? ಹಾಂ, ನೋಡಿ, ನೀವು ಅವ್ರ ತಂದೆನಾ? ಹಾಂ ಹೌದು ಸರ್, ನಾನೇ. ನೋಡಿ, ಬೆಂಗಳೂರಲ್ಲಿ ನಮ್ಮ ಅಣ್ಣ ದೊಡ್ಡ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಕರೆಸ್ಬೇಕು ನಾನು. ಯಾಕಂತಂದರೆ ಕಾಲು ತುಂಬಾ ಫ್ರ್ಯಾಕ್ಚರ್ ಆಗಿದೆ. ಅದನ್ನೆಲ್ಲ ಜೋಡಣೆ ಮಾಡಬೇಕು ಅಂತಂದರೆ ನಾನು ಒಬ್ಬನಿಂದನೇ ಆಗಲ್ಲ. ಅದು ಮೂಳೆ ಎಲ್ಲನೂ ಚೂರು ಚೂರಾಗ್ಬಿಟ್ಟಿದೆ. ಇವಾಗ ಸುಮ್ಮನೆ ಅರ್ಜೆಂಟ್ಗಂತ ಆಪ್ರೇಷನ್ ಮಾಡಿರೋದು. ಈ ಕಾಲೇನು ಅಷ್ಟೊಂದು ಫ್ರ್ಯಾಕ್ಚರ್ ಆಗಿಲ್ಲ, ಆ ಕಾಲು ತುಂಬ ಆಗಿದೆ. ನಮ್ಮ ಅಣ್ಣನ ಕರೆಸ್ಬೇಕು. ಅವರು ಒಂದು ದಿವಸದ ಫೀಸು 2.5 3 ಲಕ್ಷ ಕೇಳ್ತಾರೆ. ಇವಾಗ ಇಮಿಡಿಯೇಟ್ಲಿ ನೀವು ಕಟ್ಟಿದ್ರೆ ನಮ್ಮ ಅಣ್ಣನ ಈಗಲೇ ಕರೆಸ್ತೀನಿ ನಾನು. ಸರ್ ಇವಾಗ ಅರ್ಜೆಂಟಾಗಿ 2.5 3 ಲಕ್ಷ ಅಂದರೆ ಎಲ್ಲಿಂದ ತರಲಿ ಸರ್ ನಾನು? ಹಾಂ, ಅಲ್ಲ ನೋಡಿ, ಬೇಗ ಒಂದು ಸ್ವಲ್ಪ ಅರೇಂಜ್ ಮಾಡಿದ್ರೆ ಆ ಹುಡುಗನು ಬೇಗ ಕ್ಯೂರ್ ಆಗ್ತಾನೆ. ಯಾಕಂತಂದರೆ ನಾವು ಲೇಟ್ ಮಾಡಿದಷ್ಟು ಕಷ್ಟ ಆಗುತ್ತೆ. ಇವಾಗ ಬಿಸಿಯಲ್ಲೇ ಬಿಸಿ ಹಂಗೆ ಎಲ್ಲ ಜೋಡಣೆ ಮಾಡಿಬಿಟ್ಟು ಅದು ಸ್ವಲ್ಪ ಈ ಕಾಲಿಗೆ ಕಟ್ಟಾಕಿದೆಯಲ್ಲ, ಅದೇ ಥರ ಆ ಕಾಲಿಗೂ ಕಟ್ಟಾಕ್ಬಿಟ್ರೆ ಸರಿ ಹೋಗುತ್ತೆ. ಏನು ಮಾಡೋದು? ನಮ್ಮಣ್ಣ ಅಷ್ಟೊಂದು ಫೀಸ್ ಕೇಳ್ತಾನೆ, ನಾವೇನು ಮಾಡೋಕ್ಕಾಗಲ್ಲ. ಅವ್ರು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಕೆಲಸ ಮಾಡೋರು ನೋಡಿ. ಸರ್ ಒಂದು 2 ದಿವಸ ಟೈಮ್ ಕೊಡಿ ಸರ್. 2.5 3 ಲಕ್ಷ ಅಂತಂದರೆ ನಾನು ಎಲ್ಲಿಂದ ತರೋದು? 2 3 ದಿವಸ ಅಂದರೆ ಆಗಲ್ಲ ರೀ. ನೋಡಿರಿ, ಬೇಗ ಏನಾದರೂ ಅಡ್ಜಸ್ಟ್ ಮಾಡಿರಿ. ಶೋಭಿತಾ ಬಾವಾ. ಓ, ಏನಪ್ಪ ವಿಜಯ್, ನೀನಿಲ್ಲಿ? ಸರ್ ಧನು ನನ್ನ ತಮ್ಮ ಸರ್. ಸರ್ ಹೇಗಿದೆ ಸರ್ ಅವ್ನ ಕಂಡೀಷನು? ನಾನೆಲ್ಲೋ ಹೊರಗಡೆ ಇದ್ದೆ ಸರ್, ಬರೋಷ್ಟಲ್ಲಿ ಇಷ್ಟೊತ್ತಾಗೋಗ್ಬಿಡ್ತು. ಹೇಗಿದೆ ಸರ್ ಇವಾಗ ಕಂಡೀಷನ್ ನನ್ನ ತಮ್ಮಂದು? ಏನೂ ಇಲ್ಲಪ್ಪ, ಅದೊಂದು ಕಾಲು ಸ್ವಲ್ಪ ಜಾಸ್ತಿ ಮೂಳೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ನಮ್ಮ ಅಣ್ಣನ ಕರೆಸ್ಬೇಕಪ್ಪ. ನಾನು ಒಬ್ಬನ ಕೈಲಿ ಆಪ್ರೇಷನ್ ಆಗಲ್ಲ. ಇದೇನೋ ಸ್ವಲ್ಪ ಕಡಿಮೆ ಇತ್ತು, ಹಂಗಾಗಿ ಆಪ್ರೇಷನ್ ಮಾಡಿದ್ದೀನಿ. ನಮ್ಮ ಅಣ್ಣನ ಕರೆಸ್ಬೇಕು. ಸರ್ ಇವಾಗಲೇ ಕರೆಸ್ತೀನಿ ಸರ್, ಇವಾಗಲೇ ಬರೋಕ್ಕೆ ಹೇಳ್ತೀನಿ ಸರ್ ಸರ್ಗೆ. ಹೌದು, ನಮ್ಮ ಅಣ್ಣ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಲ್ವಾ? ಬೇಗ ಕರ್ಸಪ್ಪ. ಅವ್ನ ಫೀಸ್ ಏನೋ 2.5 3 ಲಕ್ಷ ಕೇಳ್ತಾನಪ್ಪ. ಸರ್ 2.5 3 ಲಕ್ಷ ಅಲ್ಲ, 10 ಲಕ್ಷ ಕೇಳಿ ನಾನು ಕೊಡೋಕೆ ರೆಡಿ ಇದ್ದೀನಿ ಸರ್. ನನ್ನ ತಮ್ಮ ಸರಿ ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು ಸರ್. ಅವ್ನು ತುಂಬ ಸಾಫ್ಟು ಸರ್, ಈ ಥರ ನೋವೆಲ್ಲ ಅವ್ನು ತಡೆಯಲ್ಲ. ಹೌದಾ? ನಿಮ್ಮ ರಿಲೇಷನ್ ಅಂತ ನನಗೆ ಗೊತ್ತಾಗಲಿಲ್ಲ ವಿಜಯ್. ಸರ್ ಅವ್ನು ನನ್ನ ತಮ್ಮ ಸರ್. ಸರ್ ನಾನು ಇವಾಗೇ ಫೋನ್ ಮಾಡ್ತೀನಿ ಸರ್, ಸರ್ಗೆ ಬರ್ತಾರೆ. ಹಾಂ ಹೋಗಪ್ಪ, ಬೇಗ ಫೋನ್ ಮಾಡು. ನೀವು ವಿಜಯ್ ಕಡೆಯವರು ಅಂತ ಒಂದು ಮಾತಾದರೂ ಹೇಳಿಲ್ವಲ್ಲ? ಹಾಂ, ವಿಜಯ್ ಕಡೆಯವರು ಅಂದಿದ್ರೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡೋ ಕೆಲಸನೇ ಇರ್ತಾ ಇರಲಿಲ್ಲ. ಯಾಕಂತಂದರೆ ವಿಜಯ್ ನಮ್ಗೆ ತುಂಬ ಪರಿಚಯ, ನನಗೂ ಅಷ್ಟೇ, ನಮ್ಮ ಅಣ್ಣನಿಗೂ ಅಷ್ಟೇ, ತುಂಬ ಬೇಕಾದರು. ಓ ಹೌದಾ ಸರ್? ಹ್ಞೂ ಸರಿ ಸರ್. ಹಾಂ ಸರಿ, ನೀವು ನೋಡಿರಿ, ನಾನು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊತೀನಿ. ನಮ್ಮ ಅಣ್ಣ ಅಷ್ಟೊತ್ತಿಗೆ ಬಂದುಬಿಡ್ತಾರೆ. ವಿಜಯ್ ಮಾತಂತೂ ಅವ್ರು ತೆಗೆದೋಕ್ಕೋ 2 ಮಾತೇ ಇಲ್ಲ. ವಿಜಯ್ ಅಂದರೆ ಪ್ರಾಣನೇ ಬಿಡ್ತಾರೆ ಅವರು. ಸರಿ ಸರ್. ನೋಡ್ದೆ ರೀ, ಯಾರನ್ನೇ ಆಗಲಿ ಅಷ್ಟೊಂದು ಬೀಳಾಗಿ ಮಾತಾಡಬಾರ್ದು, ಆಯಿತಾ? ಹುಡುಗನೆಲ್ಲ ಹೊರಗಡೆ ಇದ್ದಂತೆ, ಎದ್ದು ಬಿದ್ದು ಇಷ್ಟೊತ್ತಿನಾಗ ಓಡಿ ಬಂದವನೆ. ಯಾಕೆ ಹೇಳು? ಧನು ಮೇಲೆ ಪ್ರೀತಿ ಇರೋದಕ್ಕೆ. ಯಾರನ್ನೂ ಅಷ್ಟು ಬಿರಿನ ದೂಷಣೆ ಮಾಡಬಾರ್ದು ರೀ. ಒಳ್ಳೆ ಹುಡುಗನ ಅಲ್ಲ, ಡಾಕ್ಟ್ರಿಗೆಲ್ಲ ನೋಡು ಎಷ್ಟೆಲ್ಲ ಹೇಳ್ತಾವೆ, 10 ಲಕ್ಷ ಆಗಲಿ ಬಿಡು, ನಾನು ಖರ್ಚು ಮಾಡ್ತೀನಿ ಅಂತ. ಹಾಂ, ನೀವು ಬರೀ 40,000 ಖರ್ಚು ಮಾಡಿದ್ದಕ್ಕೆ ಹಾಸ್ಪಿಟ್ಲು ಎಗ್ರೋಗಂಗೆ ಕಿಚ್ಚಾಡ್ತಾ ಇದ್ರಿ. ಇವಾಗ 10 ಲಕ್ಷ ಖರ್ಚು ಮಾಡೋನು ಎಷ್ಟು ಸೈಲೆಂಟ್ ಆಗೋನು ನೋಡು. ಹಾಗೆಲ್ಲ ಮಾತಾಡಬಾರ್ದು ಒಬ್ಬರ ಬಗ್ಗೆ. ನಾವೇನಾದರೂ ಆ ಹುಡುಗನ ಒಂದು ದಿವಸ ಕೂಗಿ ಒಂದು ಲೋಟ ಕಾಫಿ ಕೊಟ್ರಾ, ಇಲ್ಲ ಒಂದು ಹೊತ್ತು ಊಟ ಹಾಕಿದ್ರಾ? ಹಾಂ, ಏನೂ ಇಲ್ಲಲ್ಲ. ಪ್ರೀತಿ ವಿಶ್ವಾಸನೇ ಮುಖ್ಯ. ಹೆಂಗೋ ನನ್ನ ಮಗನ ಸರೋದ್ರೆ ನಂಗೆ ಅಷ್ಟೇ ಸಾಕು. ಸವಿತಕ್ಕ, ನೀನಾಗಕ್ಕ ಬರಕ್ಕೆ ಹೋಗಿದ್ವ? ಅಖಿಲಮ್ಮ, ಇಷ್ಟೊತ್ತಿಗೆ ನೀವು ಯಾಕೆ ಬರಕ್ಕೆ ಹೋಗಿದ್ವ? ಸವಿತಾ, ಧನು ಹೆಂಗವನೇ? ಅದೇಕ ಕಾಲುಗಳು ಜಾಸ್ತಿ ಏಟಾಗುವಂತೆ. ವಿಜಯನಮ್ಮ ಡಾಕ್ಟ್ರ್ ಹತ್ರ ಮಾತಾಡ್ತಾವ್ರೆ. ಅಖಿಲಮ್ಮ,
ಅಕ್ಕ ಮಗು ನಿದ್ದೋತೈತೆ, ನೀನು ಯಾಕಕ್ಕ ಇಷ್ಟೊತ್ತಿನಾಗ ಬರೋಕೆ ಹೋಗಿದ್ವಾ? ಯಾಕೋ ಪ್ರಾಣ ಇರಲಿಲ್ಲ ಶೋಭಿತಾ. ಕವಿತಾ ಫೋನ್ ಮಾಡ್ಲು ಹಿಂಗೆ ಅಂತ ಹೇಳಿದ್ನ, ಅದಕ್ಕೆ ಹೊರಟು ಬಂದ್ಬಿಟ್ರು. ನಿಮ್ಮ ಭಾವನ ಬೇರೆ ಇರಲಿಲ್ಲ, ಎಲ್ಲೋ ಹೋಗಿದ್ರು. ಅಖಿಲಮ್ಮನ ಫೋನ್ ಮಾಡಿ ಕರ್ಸ್ಕೊಂಡು ಬಂದ್ಬಿಟ್ರಮ್ಮ. ಸವಿತಾ, ನೀನಕ್ಕಮ್ಮ ಬರೋಕೆ ಹೋಗಿದ್ವಾ? ಹಾಂ ಅಖಿಲಮ್ಮ, ನೀವು ಬಂದ್ಬಿಟ್ಟಿದ್ದೀರಾ? ನಮ್ಮ ಮನೆ ಮಗು ಹುಷಾರಿಲ್ಲ ಅಂತಂದ್ರೆ ಇರೋಕ್ಕಾತೈತೆ ನಮ್ಮ ಮನೆಗೆ? ಹಾಂ ವಿಜಯ್, ಏನು ಹೇಳಿದ್ರಪ್ಪ ಡಾಕ್ಟ್ರು? ಹಾಂ ನೋಡಪ್ಪ, ಇಲ್ಲಿಕಿನ ಬೆಂಗಳೂರು ಕರ್ಕೊಂಡು ಹೊರಟೋಗ್ಬಿಡೋಣ ನಾವು. ಇಲ್ಲೇನೋ ಏನು ಫೆಸಿಲಿಟಿ ಆಯಿತೋ ಇಲ್ಲೋ. ಅಮ್ಮ, ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತಾವ್ರೆ, ಇನ್ನೇನು ಬಂದುಬಿಡ್ತಾರೆ. ನೋಡೋಣಿರಮ್ಮ ಏನು ಹೇಳ್ತಾರೋ. ಇಲ್ಲ ಬೆಂಗಳೂರಿಗೆ ಹೋಗೋಣ ಅಂತಂದರೆ ಇವಾಗೆ ಹೊರಟ್ಬಿಡೋಣ ಆಂಬುಲೆನ್ಸಿಗೆ. ಡಾಕ್ಟ್ರು ಬರಲಿ, ಡಾಕ್ಟ್ರು ಬರೋದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಾಗಲ್ಲಪ್ಪ, ಬೆಂಗಳೂರಿಗೆ ಕರ್ಕೊಂಡು ನಡೀರಿ ಅಂತಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ. ಡಾಕ್ಟ್ರು ಬರೋದು ಲೇಟ್ ಆಗ್ತೈತೇನಪ್ಪ? ಇಲ್ಲಮ್ಮ, ಲೇಟ್ ಏನಿಲ್ಲ, ಮನೆ ಒಳಗಿದ್ರಂತೆ. ನಾನು ಫೋನ್ ಮಾಡಿದೆ, ಈಗ ವಿಜಯ್ ಹಿಂಗೆ ಹೋಗಲಿ ಹೊರಟೆ ಅಂತಂದ್ರು, ಬಂದ್ಬಿಡ್ತಾರೆ. ಡಾಕ್ಟ್ರು ಏನಂತ ಹೇಳೋದಕ್ಕೆ ಕಾಯ್ಕೊಂಡಿದ್ದೀನಿ. ಇಲ್ಲಾಗಲ್ಲ ಅಂತಂದರೆ ಬೆಂಗಳೂರಿಗೆ ಹಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲೇ ಸೇರ್ಸೋಣ. ಸರಿನಪ್ಪ, ಆಯಿತು. ತಾತ, ಅತ್ತೆ ಇಲ್ಲದ್ರ? ಇಲ್ಲ ಆಚೆ ಹೋದ್ಲಪ್ಪ, ಬರ್ತಾಳೆ. ವಿಜಯಪ್ಪ, ಇಲ್ಲಿಕಿನ ಬೆಂಗಳೂರಿಗೆ ಕರ್ಕೊಂಡು ಹೋಗೋದೇ ಮೇಲೆ ಅನ್ಸದಪ್ಪ ನಂಗೆ, ಇಲ್ಲೇನು ಬೇಡ. ತಾತ, ಅದೇ ನಮ್ಮ ಫ್ಯಾಮಿಲಿ ಡಾಕ್ಟ್ರು, ಅವ್ರು ಬರೋದಕ್ಕೆ ಕಾಯ್ತಾ ಇದ್ದೀನಿ. ಇವರು ಟ್ವಿನ್ಸ್ ತಾತ, ಇವ್ರ ತಮ್ಮನೇ ಅವರು. ಅವ್ರು ಬಂದು ಏನು ಹೇಳ್ತಾರೋ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತಂದರೆ ಇವಾಗಲೇ ಕರ್ಕೊಂಡು ಹೊರಟ್ಬಿಡೋದೆ, ಲೇಟ್ ಮಾಡಲ್ಲ. ಹ್ಞೂ ಸರಪ್ಪ, ಆಯಿತು. ಅಂಕಲ್, ಕೂತ್ಕೋಗಿ ಊಟ ಮಾಡಿದ್ರು? ಇಲ್ಲ ಬನ್ನಿ, ಅಲ್ಲೆಲ್ಲಾದ್ರೂ ಕ್ಯಾಂಟೀನ್ ಇದ್ದೇನೆ, ಊಟ ಮಾಡಿರಂತೆ. ಇಲ್ಲಪ್ಪ, ನನಗೇನು ಬೇಡ. ಶೋಭಿತಾ, ರಕ್ಷಾ ಎಲ್ಲಿ? ರಕ್ಷಾನ ಮನೆಗೆ ಬಿಟ್ಬಿಟ್ಟು ಬನ್ನಮ್ಮ, ನಿಮ್ಮ ಮನೆಗೆ ಇರಲಿ ಮಗು ಅಲ್ಲೇ ಅಂದ್ಬಿಟ್ಟು. ಕವಿತಾ, ರೇಖಾ, ರೇಷ್ಮೆ ಎಲ್ಲ ಇರ್ತಿರ್ಬಿಟ್ರೆ ಅಲ್ಲೇ ಇರಲಿ. ಅಲ್ಲಮ್ಮ, ಇಷ್ಟೊತ್ತು ಮಗು ಎತ್ಕೊಂಡು ಬಂದಿದ್ಯಲ್ಲಮ್ಮ, ನೀನು ಯಾಕೆ ಬರೋಕ್ಕೆ ಹೋಗಿತ್ತು? ಇನ್ನೇನು ಮಾಡೋದತ್ತೆ, ಪ್ರಾಣ ಇರಲಿಲ್ಲ ನಮ್ಗೆ. ಏನಾಯ್ತು ಏನೋ ಅಂತ ಓಡ್ ಬಂದರೆ ಮಗು ನಿದ್ದೋತಾಯ್ತು, ಅದಕ್ಕೆ ಎತ್ಕೊಂಡು ಓಡ್ ಬಂದ್ರತ್ತೆ. ಏನು ಮಾಡೋದು ಏನಮ್ಮ, ಎಷ್ಟೋ ವರ್ಷಗಳಿಂದ ಗಾಡಿನಾಗ ಓಡಾಡ್ತಾ ಇದ್ನಮ್ಮ. ಇವತ್ತು ಅದೇನಾಯ್ತು, ಅದೇನು ಕತೆನೋ ಏನು ಗೊತ್ತಾಗ್ತಾ ಇಲ್ಲಮ್ಮ, ಅವನೇ ಹೇಳ್ಬೇಕು. ನಿಮ್ಗೆ ಯಾರತ್ತೆ ಹೇಳಿದ್ದು? ಇವರು ಅವ್ನ ಫೋನ್ ಮಾಡ್ತಾನೆ ಇದ್ರು. ಆಮೇಲೆ ಪೊಲೀಸ್ ಅಪ್ಪನೇ ಹೇಳ್ದ, ಹಿಂಗೆ ಆಕ್ಸಿಡೆಂಟ್ ಆಗೈತೆ, ಹಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ ಅಂತ. ಆವಾಗ ನಾವು ಎದ್ದು ಬಿದ್ದು ಓಡ್ ಬಂದ್ರಮ್ಮ, ಮಗುನಲ್ಲಿ ಬಿಟ್ಬಿಟ್ಟು. ಯಾವಾಗಲೂ ಹುಷಾರಾಗಿ ಓಡಿಸೋಣಮ್ಮ, ಅಂತೇನಾಯ್ತೋ ಏನೋ. ಹೆಂಗೋ ನಮ್ಮ ಅದೃಷ್ಟಕ್ಕೆ ಹೆಲ್ಮೆಟ್ ಹಾಕಿದ್ದಕ್ಕ ತಲೆಗೇನು ಏಟಾಗಿಲ್ಲ. ಕಾಲಿಗೆ ಕೆಲವರು ಅಷ್ಟು ಏಟಾಗೋದೋ ಇಲ್ಲ ಏನಾಗೋದೋ ಏನೂ ತಿಳಿತಾ ಇಲ್ಲಮ್ಮ. ವಿಜಯ್, ಬನ್ನಿ. ಸರ್, ತೊಂದರೆ ಆಯ್ತಾ ನಿಮಗೆ ನಾನು ಫೋನ್ ಮಾಡಿದ್ದಕ್ಕೆ? ಇಲ್ಲ ವಿಜಯ್, ನಿಮ್ಮ ಮಾತಿಗೆ ನಾನು ತೊಂದರೆ ಆಯಿತು ಅಂತ ಅನ್ಕೊತೀನಾ? ಹಾಂ, ಆ ಥರ ಏನೂ ಇಲ್ಲ ಸರ್. ಒಂದ್ಸರಿ ನನ್ನ ತಮ್ಮ ನೋಡಿ ಸರ್, ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತಂದರೆ ಕರ್ಕೊಂಡು ಹೊಟ್ಟೋಗೋಣ. ನಾನು ನೋಡ್ತೀನಿ ವಿಜಯ್, ಮೋಸ್ಟ್ಲಿ ಇಲ್ಲೆಲ್ಲ ಆಗಲ್ಲ ಅನಿಸುತ್ತೆ, ಬೆಂಗಳೂರಿಗೆ ಹೋಗಬೇಕು. ನೋಡೋಣ, ಇಲ್ಲಿರೋ ಫೆಸಿಲಿಟಿ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಬೆಂಗಳೂರಿಗೆ ಹೊಟ್ಟೋಗೋಣ. ಹಾಂ ಸರಿ ಸರ್. ಸರ್, ಅದೇನು ಮಾಡ್ತೀರೋ ಗೊತ್ತಿಲ್ಲ, ಅದೆಷ್ಟು ದುಡ್ಡಾದರೂ ಖರ್ಚಾಗಲಿ ನನ್ನ ತಮ್ಮ ಮುಂಚಿನ ಥರ ಆಗ್ಬೇಕು ಸರ್. ಸರಿ ವಿಜಯ್, ಆಯಿತು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಹಾಂ, ನಿನ್ನ ಯಾವತ್ತಾದರೂ ಇಂಥದ್ದು ಮಾಡ್ಬೇಕು ಸರ್ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳಿದ್ದೀನಾ? ನಿನ್ನ ಸಹಾಯಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರ್ತೀನಿ ವಿಜಯ್. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಪೇಷಂಟ್ ಹತ್ರ ಹೋಗೋಣ. ಹಾಂ, ನಡೀರಿ ಸರ್. ಸವಿತಾ, ನಡಮ್ಮ, ಮನೆ ಕಣ ನಡಿಯಮ್ಮ. ಮಗು ನೀನು ಹಾಸ್ಪಿಟ್ಲಾಗ ಹಾಕ್ಕೊಂಡು ಇಷ್ಟೊತ್ತಿನಾಗ ಪಾಪ ಚಳಿ ಮಗುಕ. ಹ್ಞೂನಮ್ಮ, ನಡಮ್ಮ ಮನೆ ಕಣ, ಚಳಿ ಆಗಲ್ಲ ನಮ್ಮ ಎಳೆ ಮಗು ನಿತ್ಕೊಂಡ್ಬಂದಿದೆಯಲ್ಲಮ್ಮ. ಪರವಾಗಿಲ್ಲಮ್ಮವ್ವ, ಏನು ಪರವಾಗಿಲ್ಲ, ನಿದ್ದೆ ಓದ್ತಾವಳೆ.